ಚಿಕ್ಕಂದಿನಿಂದ ಬಹಳವಾಗಿ ಮಾತನಾಡುತ್ತಿದ್ದ ನನ್ನನ್ನು ನೋಡಿ ಎಲ್ಲರೂ ಹೀಗೆ ಹೇಳುತ್ತಿದ್ದರು. ನೀನು ದೊಡ್ಡವನಾದ ಮೇಲೆ ಖಂಡಿತವಾಗಿಯೂ ಒಳ್ಳೆ ಲಾಯರ್ ಆಗ್ತೀಯಾ ಅಂತ. ಅದು ಆಗ ಜಾಸ್ತಿ ಪರಿಣಾಮ ಬೀರದಿದ್ದರೂ ನಾನು ದೊಡ್ಡವನಾಗಿ ನನ್ನ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬಂತು. ಅಂತೂ LLB ಮುಗಿಸಿ ಬೆಂಗಳೂರಿನ ಬಸ್ ಹತ್ತಿದೆ. ಮೊದಮೊದಲು ಅವಕಾಶ ಸಿಕ್ಕಿದ ಕಡೆಗೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಕೆಲವು ಸಮಯದಲ್ಲಿ ಒಂದು ಲಾಯರ್ ಆಫೀಸ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಸೇರಿಕೊಂಡೆ. ಹೀಗೆ ಆರಂಭವಾಯಿತು ನನ್ನ ಕೆಲಸ. ಕೆಲವು ವರ್ಷಗಳ ನಂತರ ನಾನು ನನ್ನದೇ ಆದ ಆಫೀಸ್ ಒಂದನ್ನು ಮಾಡಿಕೊಂಡೆ. ನಮ್ಮ ಆಫೀಸ್ ಇರುವ ಫ್ಲೋರ್ ಅಲ್ಲಿ ಇನ್ನೊಂದು ಆಫೀಸ್ ಇತ್ತು. ಅಲ್ಲಿ ಒಬ್ಬರು ಮೇಡಂ ಕೆಲಸ ಮಾಡುತ್ತಿದ್ದರು. ನಾನು ಕೆಲವೊಂದು ಸಲ ಅವರನ್ನು ನೋಡಿದ್ದರೂ ಅಷ್ಟಾಗಿ ಲಕ್ಷ್ಯ ಕೊಡಲಿಲ್ಲ. ಆದರೆ ಒಮ್ಮೆ ದಸರಾ ಸಮಯದಲ್ಲಿ ಆಫೀಸ್ ಪೂಜೆ ನಡೆಯುತ್ತಿತ್ತು. ನಾನು ನನ್ನ ಆಫೀಸ್ ಅಲ್ಲಿ ಕುಳಿತಿರುವಾಗ ಆ ಆಫೀಸ್ ಇಂದ ಒಬ್ಬ ಹುಡುಗ ಬಂದ. ಪೂಜೆ ಸ್ಟಾರ್ಟ್ ಆಗ್ತಿದೆ ಬನ್ನಿ ಸರ್ ಅಂದ. ನಾನು ಸರಿ ಅಂತ ಅವನ ಜೊತೆ ಆ ಆಫೀಸಿಗೆ ಹೋದೆ. ಅಲ್ಲಿಗೆ ಹೋದಾಗ ಆ ಮೇಡಂ ನನ್ನನ್ನು ನೋಡಿ ಪ್ಲೀಸ್ ಕಮ್ ಅಂದರು. ನಾನು ಒಳಗಡೆ ಹೋದೆ. ಅವರನ್ನು ನೋಡಿ ತುಂಬಾ ಆಶ್ಚರ್ಯವಾಯಿತು. ನಾನು ಇಷ್ಟು ದಿನ ನೋಡಿದ್ದು ಇವರನ್ನ ಅಥವಾ ಬೇರೆ ಯಾರನ್ನೋ ಅಂತ. ಯಾಕಂದರೆ ಅವರು ನೋಡಲು ಅಷ್ಟು ಸುಂದರವಾಗಿದ್ದರು. ಕೆಂಪು ಬಣ್ಣದ ಸೀರೆಗೆ ಒಳ್ಳೆಯ ಮ್ಯಾಚಿಂಗ್ ಬ್ಲೌಸ್ ಹಾಕಿಕೊಂಡು ತುಂಬಾ ಆಕರ್ಷಕವಾಗಿದ್ದರು. ನಾನು ಅವರನ್ನೇ ಕದ್ದು ನೋಡುತ್ತಾ ನಿಂತಿದ್ದೆ. ಆಗ ನನಗೆ ವಿಷಯ ತಿಳಿಯಿತು. ಅವರನ್ನು ನಾನು ಈ ಹಿಂದೆ ಯಾವತ್ತೂ ಸೀರೆಯಲ್ಲಿ ನೋಡಿರಲಿಲ್ಲ. ಇವತ್ತು ಅವರು ಸೀರೆ ಉಟ್ಟುಕೊಂಡು ಬಂದಿರುವುದರಿಂದ ಅವರ ನಿಜವಾದ ಸೌಂದರ್ಯ ಈಗ ಸರಿಯಾಗಿ ಕಾಣಿಸುತ್ತಿದೆ ಅಂತ. ಆ ದಿನದಿಂದ ನಾನು ಗೌರಿ ಮೇಡಂ ಅನ್ನು ನೋಡುವ ರೀತಿ ಬದಲಾಯಿತು. ಎದುರುಗಡೆ ಸಿಕ್ಕಾಗಲೆಲ್ಲ ಒಂದು ಸ್ಮೈಲ್ ಕೊಡುತ್ತಿದ್ದೆ. ಅವರೂ ಕೂಡ ಅದಕ್ಕೆ ಪ್ರತಿಯಾಗಿ ಸ್ಮೈಲ್ ಕೊಡುತ್ತಿದ್ದರು. ಒಂದು ದಿನ ನಾನು ಕಾಫಿಗೆ ಹೋಗೋಣ ಅಂತ ಹೊರಗಡೆ ಬಂದೆ. ಅದೇ ಸಮಯಕ್ಕೆ ಸರಿಯಾಗಿ ಗೌರಿ ಮೇಡಂ ಕೂಡ ಅವರ ಆಫೀಸಿನಿಂದ ಹೊರಗಡೆ ಬರುತ್ತಿದ್ದರು. ಕಾಫಿಗೆ ಹೊರಟಿದ್ದೀರಾ ಅಂತ ನನ್ನನ್ನು ನೋಡಿ ಕೇಳಿದರು. ಹಾಂ ಹೌದು ಮೇಡಂ, ನೀವು ಅಂದೆ. ನಾನು ಕೂಡ ಅಲ್ಲಿಗೆ ಹೊರಟೆ. ನಾನು ಬರಬಹುದಾ ಅಂತ ಕೇಳಿದರು. ಅಯ್ಯೋ ಬನ್ನಿ ಪ್ಲೀಸ್ ಅಂದೆ. ಆ ದಿನದಿಂದ ನಾವು ಕಾಫಿಗೆ ಜೊತೆಯಾಗಿ ಹೋಗುವುದು ಅಭ್ಯಾಸವಾಯಿತು. ಕಾಫಿಯ ಟೈಮ್ ಆದಾಗಲೆಲ್ಲ ಅವರೇ ನನ್ನ ಆಫೀಸಿಗೆ ಬರುತ್ತಿದ್ದರು. ಹೀಗೆ ದಿನದಿಂದ ದಿನಕ್ಕೆ ಸ್ವಲ್ಪ ಕ್ಲೋಸ್ ಆದರು. ಹೆಚ್ಚು ಕ್ಲೋಸ್ ಆದಂತೆಲ್ಲ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡತೊಡಗಿದರು. ಅವರ ಮಾತಿನಿಂದ ಗೊತ್ತಾಗುತ್ತಿತ್ತು ಅವರು ಸ್ವಲ್ಪ ಪೋಲಿ ಅಂತ. ಆಗಾಗ ಮಾತಿನ ಮಧ್ಯದಲ್ಲಿ ಡಬಲ್ ಮೀನಿಂಗ್ ಬರುತ್ತಿತ್ತು. ಒಮ್ಮೆ ಹೀಗೆ ಮಾತನಾಡುವಾಗ ನಿಮ್ಮ ಹವ್ಯಾಸ ಏನು ಅಂತ ನನ್ನನ್ನು ಕೇಳಿದರು. ನಾನು ಇಂಥದ್ದೇ ಅಂತ ಇಲ್ಲ, ಆಗಾಗ ಬೋರ್ ಆದಾಗ ಕತೆಗಳನ್ನು ಬರೆಯುತ್ತೇನೆ ಅಂದೆ. ಏನು ಪೋಲಿ ಕತೆಗಳ ಅಂತ ನೇರವಾಗಿ ಕೇಳಿದರು. ಅವರ ಮಾತಿನಿಂದ ನನಗೆ ಒಮ್ಮೆ ಮುಜುಗರವಾಯಿತು. ಪೋಲಿ ಕತೆಗಳನ್ನು ಬರೆದರೆ ಯಾರು ಓದುತ್ತಾರೆ ಅಂದೆ. ಓಹ್ ಅದ್ಯಾಕೆ ಹೇಳ್ತೀರಾ, ನನಗೆ ಕೊಡಿ ನಾನು ಓದುತ್ತೇನೆ ಅಂದರು. ಸ್ವಲ್ಪ ಹೊತ್ತಲ್ಲಿ ತಮಾಷೆ ಮಾಡಿದೆ ಅಂದರು. ರಾತ್ರಿ ಮನೆಯಲ್ಲಿರುವಾಗ ಆಗಾಗ ನನಗೆ ಮೇಡಂ ನೆನಪಿಗೆ ಬರುತ್ತಿದ್ದರು. ಅವರ ಪೋಲಿ ಮಾತುಗಳು ಆಸೆ ಹುಟ್ಟಿಸುತ್ತಿದ್ದವು. ಒಂದು ದಿನ ನನಗೆ ಅವರ ಮೇಲೆ ಇರುವ ಕಲ್ಪನೆಯನ್ನು ಬಳಸಿ ಒಂದು ಕತೆಯನ್ನು ಬರೆದೆ. ಅದರಲ್ಲಿ ಅವರು ನನಗೆ ಒಬ್ಬಂಟಿಯಾಗಿ ಸಿಕ್ಕರೆ ನಾನು ಏನು ಮಾಡಬಹುದು ಅನ್ನುವ ಬಗ್ಗೆ ಯೋಚಿಸಿ ಎಲ್ಲವನ್ನೂ ಚಿತ್ರಿಸಿದೆ. ಆ ಕಾಲ್ಪನಿಕ ಕತೆ ತುಂಬಾ ಚೆನ್ನಾಗಿ ಬಂತು. ಓದಿದಾಗ ನನಗೆ ಖುಷಿ ಕೊಡುವಂತಿತ್ತು. ಅದನ್ನು ಅವರಿಗೆ ಕೊಡಬೇಕು ಅಂತ ಕಾಲ ನೋಡುತ್ತಿದ್ದೆ. ಇನ್ನೊಂದು ದಿನ ಹೀಗೆ ಮಾತಾಡುತ್ತಿರುವಾಗ ನನಗೊಂದು ಪೋಲಿ ಕತೆ ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ, ನಿಮಗೆ ಬೇಕಾ ಅಂತ ಕೇಳಿದೆ. ಆಗ ಗೌರಿ, ನಿಜಾನಾ? ಖಂಡಿತವಾಗಿಯೂ ಅದನ್ನು ನೀವೇ ಬರೆದಿರ್ತೀರಾ? ಅದಂತೂ ಗ್ಯಾರಂಟಿ ಅಂದರು. ನನಗೆ ಅದು ಬೇಕು, ಆದರೆ ಇವತ್ತು ಬೇಡ, ನನ್ನ ಗಂಡ ಮನೆಯಲ್ಲಿರ್ತಾರೆ, ಸೋಮವಾರ ಕೊಡಿ ಅಂದರು. ನಂಗೆ ಎಲ್ಲಿಲ್ಲದ ಸಂತೋಷ. 2 ದಿನ ಹೇಗೆ ಕಳೆಯಲಿ ಅಂತ ಯೋಚಿಸುತ್ತಿದ್ದೆ. ಅಂತೂ ಸೋಮವಾರ ಬಂತು. ಖುಷಿಯಿಂದ ಆಫೀಸಿಗೆ ಬಂದೆ. ಆದರೆ ಆವತ್ತು ಆ ಮೇಡಂ ಆಫೀಸ್ನಲ್ಲಿ ಕಾಣಿಸಲಿಲ್ಲ. ಅಯ್ಯೋ ಎಲ್ಲಿಗೆ ಹೋದ್ರಪ್ಪ ಅಂತ ಯೋಚನೆ ಆಯಿತು. ಯಾವದಕ್ಕೂ ಇರಲಿ ಅಂತ ಅವರಿಗೊಂದು ಫೋನ್ ಮಾಡಿದೆ. ಹೇಳಿ ರವಿ ಅಂತ ಫೋನ್ ರಿಸೀವ್ ಮಾಡಿ ಹೇಳಿದರು. ಏನಿಲ್ಲ ಮೇಡಂ, ಆಫೀಸ್ ಕಡೆ ಬಂದಿಲ್ಲ ಅನ್ಸುತ್ತೆ ಅಲ್ವಾ ಅಂದೆ. ಹಾಂ, ಊರಿಂದ ಬರೋಕೆ ಲೇಟ್ ಆಯಿತು, ಅದಕ್ಕೆ ಇವತ್ತು ಆಫೀಸಿಗೆ ಬರಲಿಲ್ಲ, ನಾಳೆ ಸಿಗ್ತೇನೆ ಅಂದರು. ನಾನು ಓಕೆ ಅಂತ ಕಾಲ್ ಕಟ್ ಮಾಡಿದೆ. ಅದಾದ ಕೆಲವೇ ನಿಮಿಷಗಳಲ್ಲಿ ಒಂದು ಮೆಸೇಜ್ ಬಂತು. ರವಿ, ಫೋನ್ ಮಾಡಿದಾಗ ಕೇಳೋಕೆ ಮರೆತೆ, ಯಾವ್ದೋ ಸ್ಟೋರಿ ಇದೆ ಅಂದ್ರಲ್ವಾ, ಕಳ್ಸಿ ಪ್ಲೀಸ್ ಅಂದರು. ರೋಗಿ ಬಯಸಿದ್ದು, ವೈದ್ಯ ಹೇಳಿದ್ದು ಒಂದೇ ಅನ್ನುವ ಹಾಗೆ ಅನ್ನಿಸಿತು. ಹಾಂ ಇದೆ ಮೇಡಂ, ಈಗ್ಲೇ ಕಳಿಸ್ತೇನೆ ಅಂತ ಅದನ್ನು ಅವರಿಗೆ ಸೆಂಡ್ ಮಾಡಿದೆ. ಆಮೇಲೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಒಮ್ಮೆ ನನ್ನ ಫೋನ್ ನೋಡಿದಾಗ ಮೆಸೇಜ್ ಒಂದು ಬಂದಿತ್ತು.
ತುಂಬಾ ಚೆನ್ನಾಗಿದೆ. ಇದು ನೀವೇ ಬರೆದದ್ದು ಅಲ್ವಾ ಅಂತ ಕೇಳಿದರು. ಹೌದು ಮೇಡಮ್ ಅಂದೆ. ತುಂಬಾ ಪೋಲಿ ಕಣ್ರಿ ನೀವು. ಸೂಪರ್ ಆಗಿದೆ. ಓದಿ ನಾನು ಎಲ್ಲೋ ಕಳೆದು ಹೋಗ್ಬಿಟ್ಟೆ ಅಂದರು. ನಾಳೆ ಆಫೀಸ್ನಲ್ಲಿ ಸಿಗ್ತೇನೆ ಅಂದರು. ಆಯಿತು ಅಂತ ಕಾಲ್ ಕಟ್ ಮಾಡಿದೆ. ಮರುದಿನ ಆಫೀಸಿಗೆ ಬಂದಿದ್ದರು. ನಾನು ಕಾಫಿ ಕುಡಿಯೋಕೆ ಹೋಗೋದಕ್ಕೆ ಕಾಯ್ತಾ ಇದ್ದೆ. ಟೈಮ್ ಆದಾಗ ಅವರ ಆಫೀಸ್ ಬಳಿ ಹೋದೆ. ಕಾಫಿ ಅಂದೆ. 2 ನಿಮಿಷ ಅಂತ ಅವರ ಕೆಲಸ ಮುಗಿಸಿ ಹೊರಗಡೆ ಬಂದರು. ಇವತ್ತು ಹೋಟೆಲ್ ಕಾಫಿ ಬೇಡ, ನಮ್ಮ ಮನೆಗೆ ಹೋಗೋಣ ಬನ್ನಿ ಅಂದರು. ನಾನು ಸರಿ ಅಂತ ಅವರ ಜೊತೆ ಹೊರಟೆ. ಕಾರ್ ಅಲ್ಲಿ ಅವರ ಮನೆ ಸೇರಿದೆವು. ನಾನು ಅವರ ಮನೆಯ ಒಳಗಡೆ ಹೋದೆ. ಆ ಕಡೆ ಈ ಕಡೆ ನೋಡುತ್ತಾ ಇದ್ದ ನನ್ನನ್ನು ಕಂಡು ಮೇಡಮ್ ಒಮ್ಮೆ ನಕ್ಕರು. ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ಆರಾಮಗಿರಿ ಅಂದರು. ಓಹ್ ಹೌದಾ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದೆ. ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅವರೆಲ್ಲ ಅಲ್ಲೇ ಇದ್ದಾರೆ. ನಾನು ಕೆಲಸ ಇರೋದ್ರಿಂದ ಒಬ್ಬಳೇ ವಾಪಸ್ ಬಂದೆ ಅಂದರು. ಈಗ ನನಗೆ ಸಂತೋಷವಾಯಿತು. ಸುಮ್ಮನೆ ಅವರ ಮನೆಯನ್ನೆಲ್ಲ ಒಮ್ಮೆ ನೋಡಿ ಬಂದೆ. ಹೇಳಿ, ಏನು ಕುಡಿತೀರಾ? ಟೀ, ಕಾಫಿ ಅಥವಾ ಬರೀ ಹಾಲು ಕುಡಿತೀರಾ ಅಂತ ಕಣ್ಣು ಹೊಡೆದರು. ನಾನು ಕೂಡ ಅವರ ಮಾತಿನಂತೆಯೇ ಉತ್ತರ ಕೊಟ್ಟೆ. ನೀವು ಹೇಗೆ ಹೇಳ್ತೀರಾ ಹಾಗೆ ಅಂದೆ. ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಬಂದರು. ಆಮೇಲೆ ಮಾತನಾಡುತ್ತಾ ಕುಳಿತೆವು. ಮಾತಿನ ಮಧ್ಯದಲ್ಲಿ, ನಿಮ್ಮ ಸ್ಟೋರಿ ಓದಿದೆ, ಸೂಪರ್ ಆಗಿ ಬರೀತೀರಿ ಕಣ್ರಿ ಅಂದರು. ನಾನಿನ್ನು ಅದರ ಗುಂಗಲ್ಲೇ ಇದ್ದೇನೆ. ನಿನ್ನೆ ರಾತ್ರಿ ನನ್ನ ಪಾಡು ಯಾರಿಗೆ ಹೇಳೋದು ಅಂತ ನಕ್ಕು ಬಿಟ್ಟರು. ಅಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಾನು ಅದನ್ನು ಕೊಡ್ತಾನೆ ಇರ್ಲಿಲ್ಲ ಅಂದೆ. ಅದನ್ನ ಕೊಟ್ಟಿದ್ದಕ್ಕೆ ಏನೂ ತೊಂದರೆ ಆಗಲಿಲ್ಲ. ಆದರೆ ಅದನ್ನು ಕೊಟ್ಟು ಇನ್ನೂ ನೀವು ಸುಮ್ಮನೆ ಇದ್ದೀರಲ್ವಾ, ಅದು ನನಗೆ ಕಷ್ಟ ಆಗ್ತಿದೆ ಅಂದರು. ಹಾಗೆ ಹೇಳುವಾಗ ಅವರಲ್ಲಿ ನಾಚಿಕೆ ಎದ್ದು ಕಾಣಿಸ್ತಿತ್ತು. ಅವರ ಮಾತು ಒಮ್ಮೆಲೇ ನನ್ನ ಮೈಬಿಸಿ ಮಾಡಿತು. ಅವರ ಉದ್ದೇಶ ನನಗೆ ಅರ್ಥ ಆಯಿತು. ಆದರೂ ಏನು ಅಂತ ಗೊತ್ತಾಗಿಲ್ಲ ಮೇಡಮ್ ಅಂದೆ. ನನ್ನ ಹತ್ತಿರ ಬಂದು ನನ್ನ ಭುಜದ ಮೇಲೆ ಕೈ ಇಟ್ಟರು. ಇನ್ನೂ ನಾನು ಹೇಗೆ ಹೇಳುವುದು ಅನ್ನುತ್ತಾ ನನ್ನ ಕಿವಿಯ ಹತ್ತಿರ ಬಂದು, ನಿಮ್ಮ ಕತೆ ಓದಿದ ಎಫೆಕ್ಟ್ ಇನ್ನೂ ಹಾಗೆ ಇದೆ ಅಂದರು. ಅವರು ಅಷ್ಟು ಹತ್ತಿರ ಬಂದಾಗ ನನಗೆ ನಾನೇ ಒಮ್ಮೆ ಮೈಮರೆತೆ. ನನ್ನ 2 ಕೈಗಳನ್ನು ಅವರ ಭುಜದ ಮೇಲಿಟ್ಟು ನಿಧಾನಕ್ಕೆ ಮಸಾಜ್ ಮಾಡಲು ಆರಂಭಿಸಿದೆ. ಅವರು ಕಣ್ಣು ಮುಚ್ಚಿ ಅನುಭವಿಸುತ್ತಿದ್ದರು. ಸೆಕೆ ಜಾಸ್ತಿ ಇದೆ ಅಲ್ವಾ ಅನ್ನುತ್ತಾ ಅವರ ಟಾಪ್ ಅನ್ನು ತೆಗೆದು ಹಾಕಿದರು. ಕಪ್ಪು ಬಣ್ಣದ ಬ್ರಾ ಅವರ ಎದೆಯನ್ನು ಎತ್ತಿ ಹಿಡಿದಿತ್ತು. ಈ ಹಿಂದೆ ಸೀರೆಯಲ್ಲಿ ಅವರ ಎದೆಯ ಸಿರಿ ನನ್ನ ಕಣ್ಣನ್ನು ಸೆಳೆದಿತ್ತು. ಈಗ ಅದೇ ನನ್ನ ಕಣ್ಣೆದುರಲ್ಲಿ ಅರೆಬೆತ್ತಲಾಗಿ ನಿಂತಿತ್ತು. ಅದರ ಮೇಲೆಲ್ಲ ಕೈ ಆಡಿಸುತ್ತಾ ನನ್ನ ಮನಸ್ಸಿನ ಆಸೆ ತೀರಿಸಿಕೊಳ್ಳುತ್ತಿದ್ದೆ. ಹಾಗೆ ಸ್ವಲ್ಪ ಮುಂದೆ ಸರಿದು ಅವರ ಕುತ್ತಿಗೆಯ ಸುತ್ತಲೂ ಮುತ್ತು ಕೊಡುತ್ತಿದ್ದೆ. ಸಖತ್ ಹಾಟ್ ಆಗಿದ್ದಾರೆ ಅಂತ ಅನ್ನಿಸಿತು. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಾನು ಮುತ್ತಿಕ್ಕಿರುವುದರಲ್ಲಿ ಮೈಮರೆತಿದ್ದೆ. ಕಣ್ಣು ತೆರೆದು ನೋಡಿದಾಗ ನನಗೆ ಆಶ್ಚರ್ಯ ಕಾದಿತ್ತು. ಗೌರಿ ಮೇಡಮ್ ಆಗಲೇ ತಮ್ಮ ಬ್ರಾ ತೆಗೆದು ಬಿಟ್ಟಿದ್ದರು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಇನ್ನೇನು ಬೇಕು? ಸುಂದರವಾಗಿ ದಷ್ಟಪುಷ್ಟವಾಗಿ ಕೊಬ್ಬಿ ಬೆಳೆದ ಹಣ್ಣುಗಳನ್ನು ಕೈಯಿಂದ ಹಿಡಿದು ಮನಸ್ಸು ತೀರುವಷ್ಟು ಆಟವಾಡಿದೆ. ಅದರ ತುದಿಯನ್ನು ಕೈಯಿಂದ ಮೀಟಿ ಛೇಡಿಸಿದೆ. ಆಗ ಗೌರಿ, ರವಿ ಪ್ಲೀಸ್ ಅಂದರು. ಏನು ಅಂತ ಕೇಳಿದೆ. ನಿನ್ನ ಕಥೆಯನ್ನು ಓದಿದಾಗಿನಿಂದ ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೇನೆ. ಇನ್ನು ಜಾಸ್ತಿ ಕಾಯಿಸಬೇಡ ಪ್ಲೀಸ್ ಅಂದರು. ಸ್ವಲ್ಪ ಹೊತ್ತು ಮೇಡಮ್, ಇದರ ಜೊತೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂದೆ. ಅಯ್ಯೋ ಮೇಡಮ್ ಅನ್ನಬೇಡ, ನನ್ನ ಹೆಸರು ಚೆನ್ನಾಗಿಲ್ವಾ ಅಂತ ಕೇಳಿದರು. ಆಯ್ತು ಗೌರಿ ಅಂದೆ. ಸರಿ, ಇದನ್ನೆಲ್ಲ ಇನ್ನೊಂದು ದಿನ ನೋಡೋಣ. ಈಗ ನನಗೆ ಇನ್ನು ಜಾಸ್ತಿ ಕಾಯೋಕೆ ಆಗೋದಿಲ್ಲ ಅಂದರು. ಅವರು ಹೇಳಿದಷ್ಟು ನಾನು ಜಾಸ್ತಿ ಕಾಯಿಸುತ್ತಿದ್ದೆ. ಅವರು ತೊಟ್ಟುಕೊಂಡಿರುವ ಲೆಗ್ಗಿಂಗ್ ನೋಡಿದೆ. ಅದನ್ನು ನನ್ನ ಕೈಯಿಂದ ಸವರಿ ಮಜಾ ತೆಗೆದುಕೊಳ್ಳೋಣ ಅಂದುಕೊಂಡೆ. ಅಷ್ಟರಲ್ಲಿ ಗೌರಿ ಅದನ್ನೂ ಕೂಡ ತೆಗೆದು ಬಿಟ್ಟಳು. ಇನ್ನೇನು ಈಗ ಅವಳ ಮೈಮೇಲೆ ಉಳಿದದ್ದು ಒಂದೇ ಒಂದು ಚಿಕ್ಕ ಬಟ್ಟೆ ಮಾತ್ರ. ಅವಳ ಕೈ ಅಗ್ಗಲೇ ಅದನ್ನು ಜಾರಿಸಲು ಸಿದ್ಧವಾಗಿತ್ತು. ನಾನು ಬೇಕಂತಲೇ ಅವರನ್ನು ತಡೆದೆ. ಅಯ್ಯೋ ನೀನೊಬ್ಬ ಅಂದರು. ಹಾಗೆ ಹೋಗಿ ಬೆಡ್ ಮೇಲೆ ಅಂಗಾತ ಬಿದ್ದುಕೊಂಡರು. ನನ್ನನ್ನು ಅವರ ಮೇಲೆ ಎಳೆದುಕೊಂಡರು. ನನ್ನ ತಲೆಯನ್ನು ಹಿಡಿದುಕೊಂಡು ಅವರ ಎದೆಗೆ ಒತ್ತಿಕೊಂಡರು. ನನ್ನ ಅಂಗಿಯನ್ನು ಕಿತ್ತೆಸೆದರು. ನನ್ನ ಪ್ಯಾಂಟ್ ಕಡೆ ಕೋಪದಲ್ಲಿ ನೋಡಿದರು. ಇನ್ನೂ ಇದಕ್ಕೇನು ಕೆಲಸ ಅಂದರು. ನಾನು ನಗುತ್ತಾ ಅದನ್ನು ತೆಗೆದು ಹಾಕಿದೆ. ಅವರ ಕೈ ನೇರವಾಗಿ ನನ್ನ ಅಂಡರ್ವೇರ್ ಮೇಲೆ ಬಂತು. ಇದಪ್ಪ ನನಗೆ ಬೇಕಾದದ್ದು ಅಂತ ಹೇಳಿದರು. ನೋಡು ಹೇಗೆ ರೆಡಿ ಆಗಿದೆ. ಪಾಪ ಅದನ್ನು ನೀನು ಕಾಯಿಸ್ತಾ ಇದ್ದೀಯಾ ಅಂದರು. ನೀನು ಎಷ್ಟು ರಸಿಕ ಅಂತ ನಿನ್ನ ಕತೆ ಓದಿದಾಗಲೇ ನನಗೆ ಗೊತ್ತಾಯಿತು. ಅಷ್ಟು ಮಾತ್ರ ಅಲ್ಲ, ಅದನ್ನು ಕೂಡ ನನ್ನ ನೆನಪು ಮಾಡಿಕೊಂಡೇ ಬರೆದಿದ್ದೀಯಾ ಅಂತನೂ ತಿಳಿಯಿತು ಅಂದರು. ನಾನು ನಕ್ಕಿದ್ದನ್ನು ನೋಡಿ, ಯಾಕೋ ಇಷ್ಟು ದಿನ ನನಗೆ ಸಿಗಲಿಲ್ಲ ನೀನು ಅಂತ ಇನ್ನೊಮ್ಮೆ ನನ್ನ ಮೈಮೇಲೆ ಎಳೆದುಕೊಂಡರು. ಈಗ ಉಳಿದಿರುವ ಬಟ್ಟೆಗಳು ಕೂಡ ತೆಗೆದು ನಾವಿಬ್ಬರೂ ಹುಟ್ಟುಡುಗೆಯಲ್ಲಿದ್ದೆವು.
ಅವರು ಅಂಗಾತವಾಗಿ ಮಲಗಿ ನನ್ನನ್ನು ಅವರ ಒಳಕ್ಕೆ ಸೇರಿಸಿಕೊಳ್ಳಲು ಹಾತೊರೆಯುತ್ತಿದ್ದರು. ನನಗೂ ಕೂಡ ಇನ್ನು ಕಾಯೋದಕ್ಕೆ ಕಷ್ಟವಾಯಿತು. ಒಮ್ಮೆಲೇ ಅವರ ಮೇಲೆರಗಿದೆ. ಅವರು ನನ್ನ ಹೆಸರನ್ನು ಕೂಗುತ್ತಾ ಅನುಭವಿಸುತ್ತಿದ್ದರು. ನಾನು ಎಂದೂ ಕಾಣದ ಸುಖವನ್ನು ಆವತ್ತು ಕಂಡೆ. ಇದಾದ ನಂತರ ಬೇರೆ ಬೇರೆ ರೀತಿಯಲ್ಲಿ ಅವರು ನನಗೆ ಸ್ವರ್ಗ ತೋರಿಸಿದರು. ಅವರು ನಮ್ಮ ಆಫೀಸಿಗೆ ಬಂದಾಗಲೆಲ್ಲ ಇವತ್ತು ಕಾಫಿ ಹೋಟೆಲಲ್ಲಿ ಕುಡಿಯೋಣವಾ ಅಥವಾ ಮನೆಯಲ್ಲ ಅಂತ ತಮಾಷೆ ಮಾಡುತ್ತಿದ್ದರು. ಈಗಲೂ ನಾವು ಸಮಯ ಸಿಕ್ಕಾಗ ಗುಟ್ಟಾಗಿ ಅವರ ಮನೆಯಲ್ಲಿ ಕಾಫಿ ಕುಡಿಯುತ್ತಿದ್ದೇವೆ. ನಿಮಗೂ ಇಂಥ ಕಾಫಿ ಕುಡಿಯುವ ಅವಕಾಶ ಸಿಕ್ಕಿದ್ರೆ ನಮ್ಮೊಡನೆ ಹಂಚಿಕೊಳ್ಳಿ. kannada.newsgk@gmail.com. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.